ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲ ಜಯಂತಿ ಆಚರಣೆಗಳು. ಸರ್ಕಾರ ಆದೇಶ ಮಾಡಿದ್ದು ಜಯಂತಿ ಆಚರಣೆ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ ಸರ್ ನೀವು? ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಭೋವಿ ಸಮಾಜ. ಇವ್ರಿಗೆ ಯಾವ್ದ್ರಿಂದ ರೊಕ್ಕ ಬರೋದಿಲ್ಲ ನೋಡಿ, ಅವ ಯಾವ ಜಯಂತಿನೂ ಆಚರಣೆ ಮಾಡೋದಿಲ್ಲ. ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಇರ್ತಾನೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ರಾಜ್ಯ ಸರ್ಕಾರವು ದಾರ್ಶನಿಕರು, ಸಂತರು, ದೇಶದ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಎಂದು ಆದೇಶ ನೀಡಿದ್ದರು. ಹಲವು ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಮಾಡುವುದೇ ಇಲ್ಲ. ಅದರಂತೆ ನಿನ್ನೆ ಎಲ್ಕಲ್ ನಗರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಎಲ್ಕಲ್ ನಗರದಲ್ಲಿ ಆಚರಿಸಲಾಗಿತ್ತು. ಆದರೆ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಇರುವುದು ಗೊತ್ತಿಲ್ಲ ಮತ್ತು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಯಾವ ಆಚರಣೆಗಳು ಇಲ್ಲ ಎಂಬುದನ್ನು ಗಮನಿಸಿದ ಭೋವಿ ಸಮಾಜದ ಕೆಲ ಯುವಕರು ಸರ್ಕಾರಿ ಕಚೇರಿಗಳಿಗೆ ದಿಢೀರನೆ ಭೇಟಿ ನೀಡಿ ಜಯಂತಿಗಳ ಬಗ್ಗೆ ವಿಚಾರಿಸಿದಾಗ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದು ಹೀಗೆ. ಸರ್ಕಾರ ಕೆಲಸ ಆಫೀಸ್ ಐತಿಯೋ ಇಲ್ರಿ? ಮತ್ತೆ ಐತಿ ಅಂದ್ರೆ ಸರ್ಕಾರ ಪೇಮೆಂಟ್ ತೊಗೊಂತಿರೋ ಇಲ್ರಿ? ಸರ್ಕಾರ ಆದೇಶ ಮಾಡಿದ್ದು ಜಯಂತಿ ಆಚರಣೆ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ ಸರ್ ನೀವು? ಎಲ್ಲೈತ್ರಿ ಸಿದ್ದರಾಮೇಶ್ವರ ಫೋಟೋ ಎಲ್ಲೈತ್ರಿ? ಒಂದು ಫೋಟೋ ಇಟ್ಟು ಒಂದು ಹೂವಿನ ಹಾರ ಹಾಕಿ 2 ಉದಿನ ಕಡ್ಡಿ ಹಚ್ಚಿ ಜಯಂತಿ ಆಚರಣೆ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ ಸರ್? ಯಾಕೆ ಆಚರಣೆ ಮಾಡಿಲ್ರಿ? ಈಗ ಬಂದಿರಿ? ಯಾವಾಗ ಬಂದಿರಿ? ಯಾರದಾರ ನಿಮ್ಮ ಆಫೀಸರ್ ಕರೆಸ್ರಿ, ಹೆಡ್ ಆಫೀಸ್ ಯಾರ ಸರ್? ಹಚ್ಚ್ರಿ, ಫೋನ್ ಹಚ್ಚ್ರಿ. ಇಷ್ಟೆಲ್ಲ ಫೋಟೋ ಅದಾವ್ರಿ, ಸಿದ್ದರಾಮೇಶ್ವರ ಅಜ್ಜರ ಫೋಟೋ ಇಲ್ಲ, ಜಯಂತಿ ಆಚರಣೆ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ ಸರ್ ನೀವು? ಜಯಂತಿ ಆಚರಣೆ ಮಾಡ್ರಿ, ಜಯಂತಿ ಆಚರಣೆ ಮಾಡ್ರಿ. ಜಯಂತಿ ಇದ್ದಿದ್ದ ನೆನಪಿಲ್ಲ ಅನ್ರಿ ನಿಮ್ಗೆ? ಏನ್ರಿ ಸರ್ ಇಷ್ಟು ಬೇಜವಾಬ್ದಾರಿ ಅಂದ್ರೆ ಐತಿ ಇಲ್ರಿ? ಸರ್ಕಾರ ಅಂಡ್ರಿ ಕೆಲಸ ಮಾಡ್ತಿರೋ ಇಲ್ಲ? ಯಾವ ಅಂಡ್ರಿ ಕೆಲಸ ಮಾಡ್ತೀರಿ ನೀವು? ಹಾಂ, ಇಷ್ಟಕ್ಕೊಂದು ದೇವ್ರ ಫೋಟೋ ಇಟ್ರಿ, ಮಾನ್ ವ್ಯಕ್ತಿಗಳದ್ದು ಜಯಂತಿ ಆಚರಣೆ ಮಾಡೋಕ್ಕಾಗಲ್ರಿ? ನಾಳೆ ಐತೇನ್ರಿ? ಸರ್ಕಾರ ಆದೇಶ ಗೊತ್ತೈತಿ ಅಲ್ರಿ? ನಿಮ್ಮ ಆಫೀಸರ್ ನಂಬರ್ ಕೊಡ್ರಿ. ಮತ್ತೆ ಅದೋ ಅಂದ್ರೆ ಅವನ್ನ ಹಾಕಿ ಜಯಂತಿ ಆಚರಣೆ ಮಾಡೋಕ್ಕಾಗಲ್ಲನ್ರಿ? ಸಿದ್ದರಾಮೇಶ್ವರ ಫೋಟೋ ತೋರಿಸ್ರಿ, ಅಲ್ಲಿ ಇತ್ತ ಅಂದ್ರ, ಮತ್ತೆ ಇತ್ತ ಅಂದ್ರೆ ತೋರಿಸ್ರಲ್ಲ. ಜಯಂತಿ ಇರೋದನ್ನು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ಸರ್? ಈ ಕುರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಜಯಂತಿ ಆಚರಣೆ ಬಗ್ಗೆ ಎಲ್ಕಲ್ ತಹಶೀಲ್ದಾರರಿಗೆ ಭೋವಿ ಸಮಾಜ ಮನವಿ ಮಾಡಿತ್ತು. ಅದರಂತೆ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಕಡ್ಡಾಯವಾಗಿ ತಮ್ಮ ತಮ್ಮ ಕಚೇರಿಗಳಲ್ಲಿ ಆಚರಿಸುವಂತೆ ಎಲ್ಕಲ್ ತಹಶೀಲ್ದಾರರು ಆದೇಶವನ್ನ ನೀಡಿದರು. ಸರ್ಕಾರ ಮತ್ತು ತಹಶೀಲ್ದಾರರ ಆದೇಶಕ್ಕೂ ಕ್ಯಾರೆ ಅನ್ನದ ಹಲವು ಇಲಾಖೆಗಳು ದಾರ್ಶನಿಕರ ಜಯಂತಿ ಆಚರಿಸದೆ ಅಪಮಾನ ಮಾಡಲಾಗಿದೆ ಎಂದು ಎಲ್ಕಲ್ಲಿನ ಭೋವಿ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಖಂಡಿಸಿದ್ದಾರೆ. ನಮ್ಮ ಇಳಕಲ್ ತಾಲೂಕಿನಲ್ಲಿ ಎಷ್ಟೋ ಜಯಂತಿಗಳನ್ನು ಮಾಡ್ತಾ ಇಲ್ಲ. ಪ್ರತಿ ವರ್ಷ ನಾವು ತಹಸೀಲ್ದಾರ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರೆದಾಗ ಅವರಿಗೆ ನಾವು ಅದನ್ನೇ ಹೇಳಿದ್ವಿ. ಯಾಕಂದರೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ಥರ ದೇಣಿಗೆ ಮತ್ತು ಹಣದ ವ್ಯವಸ್ಥೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದ ಬಾಂಧವರಿಗೆ, ನಮ್ಮ ಶರಣರಿಗೆ ಅವಮಾನ ಆಗಲಾರ್ದ ರೀತಿಯಲ್ಲಿ ನೀವು ನಡೆದುಕೊಂಡ್ರೆ ಸಾಕಂತ ಹೇಳಿದ್ವಿ. ಹೀಗಾಗಿ ಮೊನ್ನೆ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ 13ನೇ ತಾರೀಕು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಎಲ್ಲ ಇಲಾಖೆಗೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋ ಇಟ್ಟು ಅವರಿಗೆ ಗೌರವ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರ ಸುತ್ತಲೇನೇ ಇದೆ. ಎಲ್ಲ ಇಲಾಖೆಗೂ ಕಳಿಸಿದ್ದಾರೆ. ತಹಸೀಲ್ದಾರ್ ಅಂಡರಲ್ಲಿ ಬರುವಂಥ 30 ಇಲಾಖೆಗಳಿಗೆ ಕಳಿಸಿದ್ದಾರೆ. ಇದರಲ್ಲಿ KSRTCನೂ ಇದೆ, ಕೃಷಿ ಇಲಾಖೆ ಇದೆ. ಹೀಗಾಗಿ ಹಲವಾರು ಏನು ತಹಸೀಲ್ದಾರ ಒಂದು ಇದರೊಳಗೆ ಬರುವಂಥ ಎಲ್ಲ ಇಲಾಖೆಯೂ ಇಲ್ಲಿದ್ದು. ಹಾಗಾಗಿ ಇದರಲ್ಲಿ ಒಂದು 10 ರಿಂದ 15 ಇಲಾಖೆಗಳು ಸೂಟಿ ಸಿಕ್ಕೈತೆ ಅಂತ ಅದ್ರದೊಳಗೆ ಮಜಾ ಮಾಡೋಕೆ ತಾವು ಊರಿಗೆ ಹೋಗಿದ್ದಾರೆ ಹೊರತು ಯಾವುದೇ ಸಿದ್ದರಾಮೇಶ್ವರ ಭಾವಚಿತ್ರ ಗೌರವಿಸಿಲ್ಲ. ನಿನ್ನೆ ಒಂದಿಷ್ಟು ಕಡೆ ಹೋಗಿ ನೋಡಿದಾಗ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಒಂದಿಷ್ಟು ಕಡೆ ಜೀಡಿ ಎತ್ತಿದ್ದು ಇದೆ, ಒಂದಿಷ್ಟು ಕಡೆ ಗಂಟು ಕಟ್ಟಿಟ್ಟಿದ್ದಾರೆ. ಹೀಗಾಗಿ ಅದನ್ನು ಅವಮಾನ ಮಾಡುವ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಒಂದಿಷ್ಟು ಇಲಾಖೆಗಳು ನಡ್ಕೊಂಡಿದ್ದಾರೆ. ತಹಸೀಲ್ದಾರ ಅವರ ಸುತ್ತಲಾಗೆ ಯಾವ ಇಲಾಖೆಯು ಕೌಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಇಲ್ಲಿ. ಯಾಕಂದರೆ ಇವರಿಗೆ ಯಾವ ಶರಣರ ಆದರ್ಶ ಮುಖ್ಯ ಅಲ್ಲ, ಇವ್ರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಾವು
ಒಂದು ಬರ್ತಕ್ಕಂಥ ಭ್ರಷ್ಟ ಹಣದಿಂದ ಅಷ್ಟೇ ಉಪಯೋಗ ಮಾಡ್ಕೊತಾರೆ ಹೊತ್ತು ಇಂಥ ಯಾವ ಶರಣರ ಜಯಂತಿನೂ ಆಚರಣೆ ಮಾಡಲ್ಲ. ಇದು ಒಂದೇ ಅಂತಲ್ಲ, ಸಿದ್ದರಾಮೇಶ್ವರ ಜಯಂತಿ ಅಂತಲ್ಲ, ಇವ್ರಿಗೆ ಯಾವ್ದರಿಂದ ರೊಕ್ಕ ಬರೋದಿಲ್ಲ ನೋಡಿ ಅವು ಯಾವ ಜಯಂತಿನೂ ಆಚರಣೆ ಮಾಡೋದಿಲ್ಲ. ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಇರ್ತಾನೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ಅವು ಯಾವ ಜಯಂತಿನೂ ಮಿಸ್ ಮಾಡಲ್ಲ. ಯಾಕಂದರೆ ಅದರಿಂದ ಅವ್ರಿಗೆ ರೊಕ್ಕ ಬರ್ತಾ ಇರ್ಬೇಕು, ಅವ್ರ ಮನೆಗೆ ತೃಪ್ತಿ ಆಗ್ಬೇಕು, ಅಂದಾಗ ಮಾತ್ರ ಇವೆಲ್ಲ ಇಲಾಖೆಯೊಳಗೂ ಜಯಂತಿ ಆಚರಣೆ ಮಾಡ್ತಾರೆ. ಹೀಗಾಗಿ ಈ ಸರಿ ಹೀಗಾಗಿದೆ. ಮುಂದಿನ ಸರಿ ಇವರು ತಹಸೀಲ್ದಾರ್ಗೆ ನಾವು ಸಮಾಜದ ಬಾಂಧವರು ಭಾಳ ನೇರವಾಗಿ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ಈ 10 ಇಲಾಖೆ ಮೇಲೆ ತಾವು ಸೂಕ್ತವಾದ ಕ್ರಮ ತಗೋಬೇಕು. ಕ್ರಮ ತಗೊಳ್ಳೋದಲ್ಲೇ ಇದ್ದಲ್ಲಿ ನಾವು ಮುಂದಿನ ಹೋರಾಟ ರೂಪರೇಷೆ ಸಮಾಜದವರು ನಿರ್ಧಾರ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಜಯಂತಿಯನ್ನು ಮಾಡಿದ್ದಾರೆ. ಆದರೆ ಇಲ್ಲೇ ಈ ತಾಲೂಕಿನ ಇಳಕಲ್ ನಗರ ತಾಲೂಕಿನಲ್ಲಿ ಇರ್ತಕ್ಕಂಥ KBJNL, ರೈತ ಸಂಪರ್ಕ ಕೇಂದ್ರ, ಇಳಕಲ್ KSRTC, ಕೃಷಿ ಇಲಾಖೆ, ಇಲ್ಲೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಇವು ಯಾವ ಇಲಾಖೆಗಳು ಕೂಡ ಮಾಡಿರೋದಿಲ್ಲ. ನಾವು ಹೋಗಿ ನಮ್ಮ ಸಮಾಜದ ಬಂಧುಗಳು ಹೋಗಿ ಕೇಟ ಅವರಿಗೆ ಕೇಳಿದ್ರಂದ್ರೆ ನಮಗೆ ಆದೇಶನ ಗೊತ್ತಿಲ್ಲರಿ ಅಂತ ಆರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದ್ರೆ, ತಾಲೂಕಿನ ದಂಡಾಧಿಕಾರಿಗಳು ತಾವೇನು 15 ದಿವಸ ಹಿಂದ್ಗಡೆ ಪೂರ್ವಭಾವಿ ಸಭೆಯನ್ನು ಸಿದ್ದರಾಮೇಶ್ವರ ಜಯಂತಿನ ಮಾಡಬೇಕು ಅಂತ ತಾವೇನು ಕರೆದಿದ್ರಲ್ಲ, ಅವತ್ತು ಕೂಡ ನಾವು ಹೇಳಿದ್ವಿ ನಿಮ್ಗೆ, ಸಾಹೇಬ್ರೆ ಸರ್ಕಾರದ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರದ ಆದೇಶ ಇದೆಯಲ್ಲ, ತಾವು ಎಲ್ಲ ಇಲಾಖೆಗಳು ಕೂಡ ಸುತ್ತೋಲೆಯನ್ನು ತಾವು ಹೊರಡಿಸ್ಬೇಕು ಅಂತ ನಾವು ಹೇಳಿ ಬಂದಿದ್ವಿ. ಅವ್ರು ಏನು ಹೇಳಿದ್ರು, ಆಯಿತು ನಾ ತತ್ಕ್ಷಣ ಎಲ್ಲ ಇಲಾಖೆಗಳು ಕೂಡ ಒಂದು ಆದೇಶವನ್ನು ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೇಳಿ ಬಂದರೂ ಕೂಡ ಇದು ತಹಸೀಲ್ದಾರ್ ಅವರ ಒಂದು ನಿಷ್ಕಾಳಜಿನೋ ಬೇರೆ ಇಲಾಖೆಗಳ ನಿಷ್ಕಾಳಜಿನೋ 12ನೇ ಕಾಲನ ಶರಣರಾದಂಥ ಸಿದ್ದರಾಮೇಶ್ವರಿಗೆ ಆ ಜಯಂತಿನ ಯಾರು ಮಾಡಿರೋದಿಲ್ಲ ಅವರು ಅಪಮಾನ ಮಾಡಿದಾಗ ಇದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಯಾರು ಜಯಂತಿನ ಮಾಡೋದಿಲ್ಲ ಮಾನ್ಯ ದಂಡಾಧಿಕಾರಿಗಳು ಅವರನ್ನು ಕ್ರಮ ಕೈಗೊಳ್ಬೇಕು. ನಾವು ಪದೇ ಪದೇ ನಾವು ಆದೇಶ ಮಾಡಿರಿ ಅಂತ ಪ್ರತಿ ವರ್ಷನೂ ಕೂಡ ನಾವು ಹೇಳಲಿಕ್ಕೆ ಆಗಲ್ಲ. ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತು ಇಲಾಖೆಗಳು ಪಾಲಿಸಿಲ್ಲ ಅಂದ್ರೆ ಅವರಿಗೆ ಶರಣರ ಮೇಲೆ ಒಂದು ನಿಷ್ಕಾಳಜಿಯನ್ನು ತೋರಿಸ್ತಕ್ಕಂಥ ಒಂದು ಮನೋಭಾವನೆ ತೋರಿಸ್ತಾ ಇದೆ. ಹಾಗಾಗಿ ನಾವು ಹೇಳ್ತಾ ಇರೋದಿಷ್ಟೇ, ಎಲ್ಲ ಇಲಾಖೆಗಳು ಕಡ್ಡಾಯವಾಗಿ ಯಾವುದೇ ಶರಣರಿಲ್ಲ. ಇವತ್ತು ಬರೀ ನಾವು ಕೇವಲ ಸಿದ್ದರಾಮೇಶ್ವರ ಜಯಂತಿ ಅಂತ ಅಷ್ಟೇ ಹೇಳಲ್ಲ, ಈ ನಾಡಿನಲ್ಲಿ ಇರ್ತಕ್ಕಂಥ 12ನೇ ಕಾಲಿನ ಸಮಕಾಲೀನ ಅನ್ನ ಬಸವಣ್ಣವರ ಕಾಲಿನಲ್ಲಿ ಇರ್ತಕ್ಕಂಥ ಯಾರೇ ಸಂತರಾಗಲಿ, ಯಾವುದೇ ಸಮಾಜದ ಸಂತರಾಗಲಿ, ಶರಣರಾಗಲಿ, ಎಲ್ಲ ಇಲಾಖೆಗಳು ಕೂಡ ಆ ಒಂದು ಶರಣರಿಗೆ ಗೌರವನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ಎಲ್ಲ ಇಲಾಖೆಗಳು ನಾನು ಕೇಳ್ಕೊಳ್ತೀನಿ. ನಾವು ಲಾಸ್ಟ್ ಟೈಮು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೊಂಡಿದ್ವಿ. ಹಿಂದೊಮ್ಮೆ ಇಲಾಖೆ ಒಳಗೆ KB ಮತ್ತು ಸ್ಟೇಷನ್ದೊಳಗೆ, ಆಮೇಲೆ ಕೆಲವೊಂದಿಷ್ಟು KSRTC ಒಳಗೆ, ಅದೆಲ್ಲ ಇಲಾಖೆ ಒಳಗೆ ನೋಡಿದ್ರೆ ಎಲ್ಲಿ ನಮ್ಮ ಕಡೆ ಫೋಟೋ ಇಲ್ಲ ಅದಿಲ್ಲ ಅಂತೇಳಿ ಈಗ 2, 3, 4 ವರ್ಷದ ಹಿಂದೆ ಹೇಳಿದ್ರು. ಅವ್ರಿಗೆಲ್ಲ ಫೋಟೋದ ವ್ಯವಸ್ಥೆ ಎಲ್ಲ ಮಾಡಿಸಿ ಕೊಟ್ಟು ಬಂದಿದ್ದೀವಿ. ಅದೇ ರೀತಿಯಾಗಿ ಅವ್ರು ಮಾಡಬೇಕಂತ ಸರ್ಕಾರ ಆದೇಶ ಮಾಡಂತ ಇದ್ದ ತಹಸೀಲ್ದಾರ್ನೂ ಕೂಡ ಮಾಡಿದರು, ಹೇಳಿದರು. ಮತ್ತು ಮುಂದುವರ್ಸ ಅದೇ ಪ್ರಕಾರ ಹೇಳ್ತಾ ಅದೇ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದಾರೆ ಅವರು. ಆದ್ರೆ ತಹಸೀಲ್ದಾರ್ ಸಾಹೇಬರಿಂದ ನಮ್ಗೆ ಆದೇಶ ಬರಬೇಕು ಅಥವಾ BO ಕಡೆಯಿಂದ ಆದೇಶ ಬರಬೇಕು ಅಂತ ಕೆಲವೊಂದು ಶಾಲಾ ಕಾಲೇಜಿನೊಳಗೂ ಸಹಿತ ಮಾಡಂಗಿಲ್ಲ. ಅದು ಯಾಕೆ ಮಾಡಲ್ಲ, ಎಡಿಡ್ ಕಾಲೇಜು, ಎಡಿಡ್ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಲ್ಲಿ ಸಹಿತ ಆ ಫೋಟೋದು ಇದನ್ನು ಮಾಡಂಗಿಲ್ಲ ಸರ್. ನಮ್ಮ ಒಂದು ಉದ್ದೇಶ ಏನು, ಸಿದ್ದರಾಮೇಶ್ವರ ಅಂದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಅಹಿತಕರ ಮಾಡ್ತಾರೆ ಅವರು. ಹಿಂದುಳಿದ ಜನಾಂಗ ಅಂತೇಳಿ ಮಾಡ್ತಾರೋ ಏನು ಮಾಡ್ತಾರೋ ಒಟ್ಟು ಗೊತ್ತಿಲ್ಲ. ಆದ್ರೆ ಶರಣರ ಅನ್ನೋದನ್ನ ಶರಣರ ರೂಪದಾಗ ನೋಡ್ಕೊಂಡು ಬೇರೆ ಜಾತಿಯವ್ರಿಗೆ ನಮ್ಮ ಇದಕ್ಕೆ ನೋಡ್ಕೊಂಡು ಇದನ್ನು ಮಾಡ್ತಾರೆ ಅನ್ನೋ ಗೊತ್ತಾಗೋದು. ಎಲ್ಲ ಶರಣರ ಬಗ್ಗೆ ಅವ್ರ ಒಟ್ಟು ನಿಷ್ಕಾಳಜಿ ಭಾಳ ಯಾವುದೇ ಇಲಾಖೆ ಒಳಗೆ. ಆ ರೀತಿ ಆಗಲಾರ್ದಂಗೆ BO ಮತ್ತು ತಹಸೀಲ್ದಾರ್ ಅದಕ್ಕೇನು ಆದೇಶ ಮಾಡ್ತೀರಿ ಅದು ಬೇರೆ ಪ್ರತಿ ವರ್ಷ ನಾವು ಇದೇ ಹೇಳೋದಾಗೈತಿ. ನೀವು ಏನು ಮಾಡ್ತೀರಿ ಅಂದ್ರೆ ನಾವು ಹೇಳ್ತೀವಿ, ಸುತ್ತೋಲೆ ಕಳಿಸ್ತೀವಿ ರೀ, ಅವ್ರು ಮಾಡ್ಲಿಕ್ಕಂದ್ರೆ ಏನ್ರಿ ಅಂತ ನೀವು ಹೇಳ್ತೀರಿ. ಅವ್ರು ತಹಸೀಲ್ದಾರಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ.
ಬಿ ಇ ಕಡೆಯಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಯಾವ್ದು ಎಡಿಡ್ ಕಾಲೇಜು ಅಥವಾ ಎಡಿಡ್ ಹೈಸ್ಕೂಲ್ಗಳು ಶಿಕ್ಷಣ ಸಂಸ್ಥೆ ಒಳಗೆ ಬಿ ಇ ಕಡೆಯಿಂದ ನಮ್ಗೆ ಆದೇಶ ಬಂತದ್ದು ಬಿ ಇ ಕಡೆಯಿಂದ ಆದೇಶ ಬಂತಂದ್ರೆ ತತ್ಕ್ಷಣ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಬಿ ಇದವ್ರು ಇದ್ದವರು ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರಿ ಅಂತ ನಾವು ಇದು ಸಮಾಜದವ್ರು ಕೇಳ್ತಾ ಇದ್ದೀವಿ ನಿಮ್ಗೆ. ಅದಕ್ಕೆ ಯಾವುದೇ ಒಂದು ಇದು ಯಾವುದೇ ಒಂದು ಜಯಂತಿಯನ್ನು ನಿಷ್ಕಾಳಜಿ ವಹಿಸ್ಬೇಡ್ರಿ. ಕೆಲವೊಂದಿಷ್ಟು ಜಯಂತಿಗಳನ್ನು ಅಷ್ಟೇ ಮೀಸಲಾಗಿ ಮಾಡ್ತೀರಿ. ಯಾಕಂತ ಗೊತ್ತಾಗ್ತಾ ಇಲ್ಲ ನಿಮ್ದು. ಸರ್ಕಾರದ ಆದೇಶ ಇರುತ್ತಾ, ಸಿ ಎಮ್ ಅವರು ಮಾಡ್ತಿರ್ತಾರ, ಪ್ರತಿಯೊಂದನ್ನು ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇದನ್ನ ಆಡಳಿತ ಅಧಿಕಾರಿಗಳು ಒಟ್ಟು ಅದನ್ನ ನಿರ್ಲಕ್ಷ್ಯನ ವಹಿಸ್ತೀರಿ. ಯಾಕೆ ವಹಿಸ್ತೀರೋ ಗೊತ್ತಾಗಲ್ದು. ಅವ್ರಿಗೆ ತತ್ಕ್ಷಣ ತಹಸೀಲ್ದಾರ್ ಮತ್ತು ಬಿ ಇ ಆಮೇಲೆ DD ಸರ್ ಇವರೆಲ್ಲ ಕೂಡ ಅವ್ರಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಕೆಲವೊಂದು ಇಲಾಖೆ ಒಳಗೆ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ಆದೇಶ ಮಾಡಿ ಇಮಿಡಿಯೇಟ್ಲಿ ಆಯಾ ಕಾಲೇಜಿನಿಂದ ಫೋಟೋ ಗಿಟೋ ಹಾಕಿ ಅವ್ರು ವಾಪಸ್ಸು ತಹಸೀಲ್ದಾರಿಗೆ ಮತ್ತು DD ಆಮೇಲೆ ಬಿ ಇ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಾಗಿ ಅದನ್ನು ಫೋಟೋ ವಾಟ್ಸಪ್ ಮಾಡಕ್ಕೆ ಕಳ್ಸನ್ರಿ. ಅದನ್ನು ನಾವು ಸ್ವಲ್ಪ ಬಂದು ಅಬ್ಸರ್ವ್ ಮಾಡ್ತೀವಿ ಸರ್. ನಮ್ಮ ಕಡೆ ಒಂದಿಷ್ಟು ಇಲಾಖೆಗಳ ಪ್ರೂಫ್ ಇದೆ, ವಿಡಿಯೋ ಇದೆ, ಫೋಟೋ ಇದೆ. ಯಾರು ಮಾಡಿಲ್ಲ ಅನ್ನೋದು ಸಾಕ್ಷಿನೇ ಇದೆ. ಸಾಕ್ಷಿ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು. ಇದಕ್ಕೋಸ್ಕರ ಇದು ಇವತ್ತು ಕರೆದಿದ್ದು. ಆ ಸಾಕ್ಷಿ ಕೂಡ ನಾವು ಇವತ್ತು ಮೀಡಿಯಾದವ್ರ ಕಡೆ ಕೊಡಬೇಕಂತ ಅಂದ್ಕೊಂಡಿದ್ದೇವೆ. ಈ ಸದ್ಯ ಕೊಡ್ತೀವಿ. ಈ ಪ್ರೆಸ್ ಮೀಟ್ ಆದ ನಂತರ ಯಾವುದೂ ಇಲ್ಲಾರ್ದ ಮಾತಾಡೋದಿಲ್ಲ. ಇನ್ನೂ ಅನೇಕ ಇಲಾಖೆಗಳಲ್ಲಿ ಮಾಡಿಲ್ಲ ಅಂತೇಳಿ ಫೋನ್ ಮುಖಾಂತರ ಮಾಹಿತಿ ಬಂದಿದೆ. ಅದನ್ನು ಇವತ್ತು ಎಲ್ಲ ನಮ್ಮ ಸಮಾಜದ ಯುವಕರಿಗೆ ಫೋನ್ ಹಚ್ಬಿಟ್ಟು ಯಾರ್ಯಾರ ಕಡೆ ಫೋಟೋ ಇದೆ, ವಿಡಿಯೋ ಇದೆ ಎಲ್ಲ ಕರೆಸ್ಕೊಂಡು ಮುಂದೆ ಆ ವಿಡಿಯೋನ ರಿಲೀಸ್ ಮಾಡ್ತೀವಿ. ಮತ್ತು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ತಾಲೂಕಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮುಖಾಂತರ ತಿಳಿಸುತ್ತಿದ್ದೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.